ಬೆಳಗ್ಗೆ ಎದ್ದು ಟೈಮ್ ನೋಡಿದಾಗ 6:42 ಆಗಿತ್ತು. ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಫ್ರೆಂಡ್ಸ್ ಇನ್ನೂ ಮಲಗಿದ್ರು, ಕುಂಭಕರ್ಣ ಥರ ಮಲಗಿದ್ರು. ಆದರೆ ಮನಸ್ಸು ಬರಲಿಲ್ಲ. ನಾನು ಊಟ ರೆಡಿ ಆಗಿದೆ ಅಂತ ಹೇಳಿ ಊಟ ಮಾಡೋಕೆ ಹೋಗಿದ್ದೆ. ಊಟ ಮಾಡಿ ನೀರಿದ್ದಿಲ್ಲ, ನೀರು ಕುಡಿಯೋಕೆ ನಮ್ಮ ಪಿವನ್ ಕೇಳಿದೆ. ನಮ್ಮ ಪಿವನ್ ಬಂದು ಕೊಡ್ತೀನಿ ಅಂತೇಳಿ ಬೆಳಗ್ಗೆಸಿ ನೀರು ಕೊಡೋಕೆ ಬಂದ. ಜಾಲಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ಗೋಸ್ಕರ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ದೆ. ಅಂತೂ ಇಂತೂ ಬಸ್ ಬಂದೇ ಬಿಡ್ತು. ಬಸ್ಸಲ್ಲಿ ನೋಡೋಕೆ ಹೋದೆ ಜನ ಇದ್ದಾರೆ ಅಂತ. ಅಲ್ಲಿ ನೋಡಿದರೆ ಜನ ಸಾಗರ ಆಗಿತ್ತು, ಅದಕ್ಕೆ ಹೋದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಂತಿಂತೂ ಬಂದೆ ದೇವದುರ್ಗಕ್ಕೆ. ಅಲ್ಲಿದ್ದ ಹೊರಟೆ ನಮ್ಮ ಅಂಗಡಿ ಸೈಡ್ ಕಡೆ. ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕಸ ಬೆಳೆದು ನಮ್ಮ ಫ್ರೆಂಡ್ಸ್ ಬಂದಿದ್ದರು, ಅವ್ರ ಜೊತೆ ಜೋಕ್ ಮಾಡುತ್ತಾ ಕುಂತ್ಕೊಂಡಿದ್ದೀವಿ ನಾವು ಎಲ್ಲ. ಅವಾಗ ನಮ್ಮ ಅಣ್ಣ ಬಂದು ರಿಪೇರ್ ಮಾಡ್ತಾ ಇದ್ದ ಸ್ಪೆಟ್ ಹಾಕೋದು. ನಾನು ನಮ್ಮ ಅಣ್ಣ ಸೇರಿ ಇಬ್ಬರದು ಟ್ರೈ ಮಾಡ್ತಾಯಿದ್ವಿ. ಅದು ಒಂದು ಟೈಮ್ ಸರಿ ಆಗ್ತಿತ್ತು, ಇನ್ನೊಂದು ಟೈಮ್ ಸರಿ ಆಗ್ತಿದ್ದಿಲ್ಲ. ಆಗೋ ಈಗೋ ಮಾಡಿ ಟ್ರೈ ಮಾಡೇ ಬಿಟ್ವಿ, ಬಂತು. ಕಂಗ್ರ್ಯಾಚುಲೇಷನ್. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ಥರ ತರಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಹೋದರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ನಮ್ಮ ಅಣ್ಣ ಬಂದು ಚಾರ್ಜಿಪಿಟಿಯಲ್ಲಿ ಯಾವ ಥರ ಎಡಿಟ್ ಮಾಡ್ಬೇಕಂತ ಕೇಳಿದ. ಅದಕ್ಕೆ ನಾನು ತೆಗೆದು ಚಾರ್ಜಿಪಿಟಿಯಲ್ಲಿ ಈ ಥರ ಎಡಿಟ್ ಮಾಡಬೇಕಂತ ಹೇಳಿ ಚಾರ್ಜಿಪಿಟಿಯಲ್ಲಿ ಹಾಕಿದೆ. ಈ ಥರ ಬಂತು ನೋಡಿ ಫ್ರೆಂಡ್ಸ್. ಅಷ್ಟೇ.